ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನು ನೋಡ್ತೀರಾ, ಏನು ಕತೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ದೆನ್ ಚಿಕ್ಕ ಕ್ಲೂ ಕೊಡಬೇಕು ಅಂದರೆ ನಾನು ಇವತ್ತು ಸರ್ಪ್ರೈಸ್ ಮಾಡ್ತಾ ಇದ್ದೀನಿ. ಅಂದರೆ ನಾಳೆ ಮಾಡ್ತಾ ಇರೋ ಸರ್ಪ್ರೈಸ್, ಬಟ್ ಇವತ್ತು ಪ್ರಿಪ್ರೇಷನ್ ನಡೀತಾ ಇದೆ. ಏನು ಕತೆ, ಏನು ಮಾಡಬೇಕು, ಏನೇನು ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗೈಸ್, ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ, ಲಕ್ಷ್ಯ ನನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿದ್ಲು. ಸೊ ದೆನ್ ನಾನು ಏನಾದರೂ ಮಾಡಬೇಕು ಅಂದ್ಕೊಂಡೆ. ಸೊ ಏನು ಮಾಡೋಣ ಅಂತ ಅಂದ್ಕೊತಿದ್ದಾಗ ಕೀರ್ತಿ ಹೆಂಗೋ ನಾನು ಡೊಡಲ್ ಮಾಡಿ ದಾಟ್ ಮಾಡಿದ್ನಲ್ಲ, ಸೊ ಲೆಟ್ ಮಿ ಟ್ರೈ ವಿತ್ ದಿಸ್ ಅಂತ ಅಂದ್ಕೊಂಡು ನಾನು ಇವ್ರದ್ದು ನನ್ನ ಹತ್ರ ಇವ್ರದ್ದು ಚಿಕ್ಕ ವಯಸ್ಸು ಪಿಕ್ ಇತ್ತು. ಆ್ಯಂಡ್ ಅದಕ್ಕೆ ನಾನು ಟ್ರೈ ಮಾಡಿದೆ. ಐ ಥಿಂಕ್ ಇಟ್ಸ್ ಸೊ ಕ್ಯೂಟ್. ಸೊ ನೋಡ್ತಾ ಇರ್ತೀರಾ ಇನ್ನು ಯಾವ ಥರ ಇದಕ್ಕೆ ಲೈಕ್ ಎಕ್ಸ್ಟ್ರಾ ಡೆಕೋರ್ ಮಾಡ್ಬೋದು ಅಂತ. ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಡೊಡಲ್ ಆರ್ಟ್. ಸೊ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೇರ್ ನಾನು ಲಾಸ್ಟ್ ನೈಟ್ ಎಲ್ಲ ಆ ಥರ ಡೆಕೋರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ನಾನು ನೆಕ್ಸ್ಟ್ ಕಾಲೇಜ್ ಕಡೆ ಹೊರಟಿದ್ದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಮೈ ರೆಸಿಪಿ ಗಾಯ್ಸ್. ಒನ್ ಥಿಂಗ್ ಯಾಕೆ ನಾನು ಇಲ್ಲೇ ಗ್ಯಾಸ್ ಕಟ್ಟೆ ಮೇಲೇ ಮಾಡ್ತಾಯಿದ್ದೀನಿ ಅಂದರೆ ಇಟ್ ಈಸ್ ಅ ಬೆಸ್ಟ್ ವೇ. ಯಾಕಂದರೆ ಒಂದು ಬೌಲಲ್ಲಿ ನೀವು ನಾದಿ ಅದನ್ನ ಮತ್ತೆ ತೊಳೆಯೋಕೆ ಮಾಡೋಕ್ಕಿಂತ ಇಲ್ಲೇ ನಾದಿ ಇಲ್ಲೇ ರೆಡಿ ಮಾಡಿಟ್ಕೊಂಡು ಅಲ್ಲೇ ಲೈಕ್ మీరు ಅದರ ಕವರ್ ಮಾಡಿಟ್ಕೊಂಡ್ರೆ ಒಂದು ಸೈಡ್ ಈಸಿ ವೇ ಆಗುತ್ತೆ ಅಂತ ನಾನು ಅಲ್ಲೇ ಮಾಡ್ಕೊಂಡಿದ್ದೀನಿ. ಗೈಸ್, ಡೋಂಟ್ ಥಿಂಕ್ ದಟ್ ಇಸ್ ಸಮಥಿಂಗ್ ನಾನ್ ಸೆನ್ಸ್. ಆ್ಯಂಡ್ ನೆಕ್ಸ್ಟ್ ಪಲ್ಯಗೆ ಅಂತ ನಾನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಸೊ ಅದನ್ನು ಬೇಗ ಬೇಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ.
ಸೊ ಗೈಸ್, ನೀವು ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನನ್ನ ಕಾಲೇಜ್ ಲೈಬ್ರರಿ ನೋಡಿರ್ತೀರ. ಸೊ ದೆನ್ ನಾನು ಇವತ್ತು ಸ್ವಲ್ಪ ಕ್ಯಾಂಟೀನ್ ಕಡೆ ಹೋಗಿದ್ದೆ. ಹೇಳಿದ್ದೆ ಕೂಡ ನಿಮಗೂ ಕ್ಯಾಂಟೀನ್ ತೋರಿಸ್ತೀನಿ ಅಂತ. ದಿಸ್ ಇಸ್ ಅವರ್ ಕ್ಯಾಂಟೀನ್. ಸೊ ಮಾರ್ನಿಂಗ್ ಟೈಮಲ್ಲಿ ಇನ್ನೂ ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಸೊ ತಿಂಡಿಗೆ ಕಮ್ಮಿ ಜನ ಇರ್ತಾರೆ, ಬಟ್ ಮಧ್ಯಾಹ್ನ ಹೊತ್ತಂತೂ ತುಂಬ ರಶ್ ಇರುತ್ತೆ. ಸೊ ದೆನ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಬೇಕಾಗಿದ್ದು ಫಾರ್ಮಲ್ಸ್ ತರಕ್ಕೆ. ಸೊ ಮಾರ್ನಿಂಗ್ ಟೈಮು ಯೂಶ್ವಲಿ 10 o'clock ಹಂಗೇನೋ ನಾವು ಅವತ್ತು ಬಿಟ್ಟಿದ್ದು, ಬಟ್ ಅಷ್ಟು ಬೇಗ ಯಾವ ಅಂಗಡಿನೂ ಓಪನ್ ಆಗಿರಲಿಲ್ಲ. ಸೊ ಹೋಗಿದ್ದು ವೇಸ್ಟ್ ಆಯಿತು. ಬಟ್ ದೆನ್ ಝೂಡಿಯೋ ಎಲ್ಲ ಓಪನ್ ಇರುತ್ತೆ ಅಂದ್ಕೊಂಡು, ಟ್ರೆಂಡ್ಸ್ ಎಲ್ಲ ಆ ಥರ ಇರುತ್ತೆ ಅಂದ್ಕೊಂಡು ಹೋಗಿದ್ವಿ. ಅನ್ಫಾರ್ಚುನೇಟ್ಲಿ ಗೈಸ್ ಇನ್ನೂ ಯಾರೂ ಬಂದಿಲ್ಲ. ಇವರು ಇವಾಗ ಬರ್ತಾ ಇದ್ದಾರೆ. ಗೈಸ್, ದಿಸ್ ಗರ್ಲ್ಸ್ ಕೇಮ್ ನಾವು ಗೈಸ್. ನಮಸ್ತೆ. ಸುಮ್ಮನೆ ಅದು ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ಇದು ಮಾಡಬೇಕು. ಹಿಂಗೆ ನೀವು ಮನೆಗೆ ಹೋಗಿ ಕಟ್ ಮಾಡಿ ಅದೊಂದು ಗ್ರೀಟಿಂಗ್ ಕೊಡ್ತಾರ ಯಾರಾದರೂ? ಹ್ಞೂ, ರಾಖಿ ಕಟ್ತೀನಿ. ಏನೋ ಇದೆ, ಆದರೆ ಅದಕ್ಕೆ ನನಗೆ ಎಕ್ಸ್ಟ್ರಾ, ನಂಗೆ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬೇಕು. ಇಲ್ಲ, ನನಗೆ ಇನ್ನೊಂದೇನೋ ಬೇರೆ ಥರ ಮಾಡಿದ್ದೀನಿ. ನನಗೆ ಸೀಸರ್ ಬೇಕು ಪ್ರಾಪರಾಗಿ ಹಿಂಗೆ ಪ್ರೆಸೆಂಟ್ ಮಾಡೋಕ್ಕೆ ಬೇಕು. ಹಂಗೆ ಮಾಡೋಣ. ಮನೆಯಲ್ಲೂ ಕೊಡ್ಬೋದಿಲ್ಲ ಅಂತಲ್ಲ, ಬಟ್ ಬಿಡು, ಕೊಡ್ತೀನಿ ಅವಾಗಲೇ. ಏಯ್ ಅಲ್ಲ, ನೀವು ಏಯ್ ಹೇಳು ಗೈಸ್. ವಾಟ್ ಯು ಟುಕ್? ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಎಡಗೈಯಲ್ಲಿ ತಗೋತಾ ಇದ್ದೀನಿ. ಹೌದು, ವಾತಾವರಣನೂ ತಂಪಾಗಿದೆ. ನಿಂದು ಸ್ಪ್ಯಾನಿಷ್ ಏನು? ನಿಂದು ವಾಟ್ ಇಸ್ ಯಾಸ್? ಅಯ್ಯ, ನಿಮ್ಮ ಮ್ಯಾಂಗೋ ನಂದು. ಸಾರಿ, ಓಪನ್ ದಿಸ್. ನಮ್ಮಿಬ್ಬರದು ಓರಿಯೋ ಕಾಂಬಿನೇಷನ್. ಓಪನ್ ದಿಸ್. ಇಷ್ಟ ನೀನು ಏನು ಕೊಬ್ಬು ತಡಿ ಮಾಡ್ತೀನಿ. ಗೈಸ್, ನಾವು ಇವತ್ತು ಎಕ್ಸಾಮ್ ಬರ್ತೀವಿ. ಟಿಶ್ಯೂ ಇದೆಯಾ? ಅವನೇ ಹೊಟ್ಟೋದ ಟಿಶ್ಯೂ. ಹೌ ವಾಸ್ ದಿ ಎಕ್ಸಾಮ್? ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಮಾರ್ವೆಲಸ್. ನನಗೆ ಮಾತಿಲ್ಲ. ಇಲ್ಲ ಗೈಸ್, ಇವತ್ತಿಗೆ ಎಕ್ಸಾಮ್ ಮುಗೀತು. ಬಟ್ ಒಂದು ಇಲ್ಲ, ನಾಳೆ ಇಡ್ಬೋದಂತ. ನಾಳೆ ಇಡ್ಬೋದು. 17 ಆಲ್ರೆಡಿ ಸ್ಕೆಡ್ಯೂಲ್ ಪ್ಲಾನ್ ಮಾಡಿಬಿಟ್ರಲ್ಲ, ಕಳಿಸಿದ್ರಲ್ಲ. ನಾಳೆ ಇಡ್ಬೋದಂತ. ಮತ್ತು ನಾಳೆ ನೀನು ಏನು ಮಾಡ್ತೀಯಾ? ನಮಗಿದೆ ಗೈಸ್, ಇಲ್ಲೊಂದು ಸ್ಕೂಲ್ ಇದೆ. ಸೊ ಬ್ಯೂಟಿಫುಲ್, ಎಷ್ಟು ತಂಪಾದ ವಾತಾವರಣದಲ್ಲಿ ಆ ಸ್ಕೂಲ್ ಇದೆ ನೋಡಿ ಗೈಸ್. ಏನಕ್ಕೆ ಹೋಗ್ತೇವ? ಮಳೆ ಬಂದಿದೆ, ಫುಲ್ಲು ರೋಡೆಲ್ಲ ಚಿಲ್ಲಾಗಿದೆ. ಸೊ ಗೈಸ್, ಇವಾಗ ನಾವು ಫಾರ್ಮಲ್ ಡ್ರೆಸ್ ಬೆಂಗಳೂರಿಗೆ ಬಂದುಬಿಟ್ಟು ಅವ್ರದ್ದು ಬ್ರ್ಯಾಂಡ್ನ ಇಟ್ಕೊಂಡ್ಬಿಟ್ಟು ಬೆಂಗಳೂರವ್ರಿಗೆಲ್ಲ ಮಾಯಮ್ಮ ಕೊಡ್ತಾರೆ. ಗೈಸ್, ಇವಾಗ ಕೊರಿಯನ್ ಕ್ಲಾಸಿಂಗ್ ಮಾಡಿದ್ದೀವಿ. ಯಾಕೆ ಅಂದರೆ ಫಾರ್ಮಲ್ ಚೆನ್ನಾಗಿದೆ ನೋಡು. ಇರೇ ನೋಡೋಣ, ಇದ್ರೆ ತೊಗೊಳ್ತೀನಿ ಅಷ್ಟೇ. ಚೆನ್ನಾಗಿರೋದಿದ್ರೆ ಡಾರ್ಕ್ ಬ್ಲೂ ಆಗಿದೆ. ಇದು ಮೆಟೀರಿಯಲ್ ನೋಡಿ ಫಸ್ಟು. ಇವಳು ಬರ್ತಾರೆ ಡ್ರೆಸ್ ಗೈಸ್. ಇಲ್ಲ ಸುಮ್ಮನೆ ವಿ ಆರ್ ಜೋಕಿಂಗ್. ಅದನ್ನೇ ಸೀರಿಯಸ್ ಅನ್ಕೊಂಬಿಡಿ. ಆಮೇಲೆ ಪುಟ್ಟ ಮಕ್ಕಳಿಗೂ ಜಾಗ ಇದೆ, ಎಲ್ಲ ಇದೆ. ಫಾರ್ಮಲ್ ಶರ್ಟ್ ಹುಡ್ಕೋಣ ಅಂದರೆ ಆಟ ಆಡ್ಕೊಂಡು. ಇದು ಬೇರೆ ಫಾರ್ಮಲ್ಸಾ? ಅಟ್ಲೀಸ್ಟ್ ಇಲ್ಲ, ಅದು ಅಟ್ಲೀಸ್ಟ್ ಒಂದು ಬ್ಲ್ಯಾಕ್ ಫಾರ್ಮಲ್. ಈ ಕಡೆ ದಸಿ ಮಸಾಲ. ಫಾರ್ಮಲ್ಸ್ ಪ್ಯಾಂಟು ಇಲ್ಲ, ಸಿಗಲಿಲ್ಲ. ಆ್ಯಂಡ್ ಫಾರ್ಮಲ್ ಶರ್ಟು ಸಿಗಲಿಲ್ಲ. ಏನು ಸಿಗಿಲ್ಲ ಗೈಸ್, ಏನು ಚೆನ್ನಾಗಿಲ್ಲ ಹಂಗೆ. ಸೈಜ್ ಸುಮ್ಮನೆ ಒಂದಷ್ಟು ಕಲೆಕ್ಷನ್ ಇದೆ, ಬಟ್ ಏನಿಲ್ಲ. ಸೈಜೇ ಸಿಗಲಿಲ್ಲ. ಸೈಜ್ 36, 42. ಇವಳು 36, ಇವಳು 42. ನಂದು 100. ಮ್ಯಾಮ್, ನೀವು ಎಂತಕ್ಕೆ ಬಂದಿದ್ದೀರಾ ಇಲ್ಲಿ? ಏನೆಲ್ಲ ಇದೆ ಅಂತ ನೋಡೋದಕ್ಕೆ ಬಂದಿದ್ದೀವಿ ನಾವು. ಇಲ್ಲಿಂದ ಏನು ತೊಗೊಂಡು? ಇಲ್ಲಿಂದ
ಚಂದ ಏನು ತೊಗೊಂಡು ಹೋಗ್ಬೇಕು ನಾವು ಲಕ್ಷ್ಮಿಗೆ ಒಂದು ಬ್ಲ್ಯಾಕ್ ಶರ್ಟ್. ಆಮೇಲೆ ಎಲ್ಲಿದೆ ಎಲ್ಲಿ ಡ್ರೆಸ್ಸಿಂಗ್ ನಾವು ರೇಗಿಸ್ತಾ ಇದ್ದಾರೆ ಗೈಸ್ ಇವರು. ಇಲ್ಲಿ ಬಟ್ಟೆನ ನೋಡಬೇಕು ಗೈಸ್. ಹಾಂ ಇದು ಇದು ಏನು ಬೇಕು ಅಂತ ತಗೊಳ್ತಾರೆ, ಅದಕ್ಕೆ ಬಂದಿಲ್ಲ ಗೈಸ್. ಸರ್ ನಾವು ನಮ್ಮ ಬಟ್ಟೆಗೋಸ್ಕರ ಬಂದಿದ್ದೀವಿ ಬೇಗ. ಐ ಆಮ್ ಸಾರಿ ಆ್ಯಕ್ಚುಲಿ ಐ ಶುಡ್ ಮೆನ್ಷನ್ ದಟ್ ವರ್ಡ್ಸ್. ಎಲ್ಲ ಮಿಕ್ಸ್ ಇದೆ ಅನ್ಸುತ್ತೆ ಕಣ. ಫಸ್ಟ್ ಫಾರ್ಮಲ್ಸ್ ಹುಡುಕ್ತೀನಿ ನೋಡಿ. ಫಸ್ಟ್ ಫಾರ್ಮಲ್ಸ್ ಎಷ್ಟು ಕಡಿಮೆ ಕೂಡ ಇನ್ನೂ ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಶಾಪಿಂಗ್ ಸಿಟಿ ಅದೇ ಗತಿ ಇವಾಗ. ನಾವು ಅವಾಗಲೇ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಿದ್ರೆ ಮಾತ್ರ ಯಾರಾದರೂ ಗಾಡೀಲಿ ಬಂದು ಇದು ಬಸ್ ಹತ್ತಿ ಬಸ್ ಅಂತ ಹೇಳ್ಕೊಂಡು ತಾನೇ ಇವಾಗ ತಾನೇ ಕಾಲ ಮುಚ್ಚಿಲ್ಲ ಬರೀ ಹೋಗೋಣ. ಲೇಟ್ ಆಗುತ್ತೆ ಆಮೇಲೆ ಮತ್ತೆ ತಿಂದು ಅದು ಮಾಡೋಣ. ಫೇಶಿಯಲ್ ಟಿಶ್ಯೂಸ್ ಬೇರೆ ಬೇರೆ ಸಪ್ರೇಟ್ ಇದಾವ. ಇವತ್ತೇ ಗೊತ್ತಾಯ್ತಲ್ಲ ನನಗೂ ಇವತ್ತೇ ಗೊತ್ತಾಯ್ತು ಅಂತ ಗೊತ್ತಾಗಿಲ್ಲ. ಅಯ್ಯೋ can I give you some huggies? Mommy pick open. Yes, that one. So guys, my name is Lakshmi. ಮನ್ಸು ಒಳ್ಳೇದು ಮಾಡ್ತಾರೆ ದೇವರು. ದಿಸ್ ಇಸ್ ಹಣ್ಣು ಫ್ರೂಟ್ ಸೆಕ್ಷನ್ ನೋಡಿ ಗಾಯ್ಸ್. ಅವನಿಂದ ಹಂಗೆ ಬಂದೆ. ಎಷ್ಟು ದೊಡ್ಡದಿದೆ ಅದು ಹೆಂಗೆ 79 19 rupees ಕಣೆ ವರ್ತಿ ತಾನೆ. ಎಲ್ಲ 20 rupees ಕಳಿತೀವಿ ಈ ಥರ ಆ ಥರ ಸ್ಪ್ರೌಟ್ಸ್ ತಿಂದು. ನಿಂಗೆ ಇದು ನಿಂಗೆ ಇದು ನಿಂಗೆ ನಿಂಗೆ ಅದು ನಿಂಗೆ ನಿಂಗೆ ಅದು ಇದು ಇದು ಅದಲ್ಲ ಇದು ಇದು ನಿಂಗೆ. ನನ್ನ ಚಿಕ್ಕ ವಾಮ್ ಐಸ್ ಕ್ರೀಮ್ ಇದೆ ಇದರಲ್ಲಿ. ಪ್ಲೀಸ್ ನಂಗೆ ಇದು ಕೊಡಿಸ್ರಿ ನಂಗೆ ರೈನ್ಬೋ ಇಷ್ಟ. 50 rupees ಏನು ಹಾಕೋ ಅಲಗಲಗ. ನಿಂಗೆ ಬೇಕಾ ಇವಾಗ? ಯಾಕೆ ಊಟ ತಿನ್ಬೇಕು ತಾನೆ. ಹಾಂ ಅವನಿಗಾದರೆ ಹಂಗೆ ನಿಂಗಾದರೆ ಹಿಂಗೆ. ಯಾವ ನ್ಯಾಯ ಇದು? ಮ್ಯಾಗಿ ಬೇಡ ನಮಗೆ, ಮ್ಯಾಗಿ ಲೆಕ್ಕ ಅಲ್ಲ. ಆ ಸ್ಪ್ರೌಟ್ಸ್ ಹೇಳ್ತಾ ಇದ್ದೀವಿ. ಬಿಲ್ ಮಾಡ್ತಾ ಇದ್ದಾನೆ, ನಾವು ಹೋಗ್ತೇವೆ. ಜೋಳದ ರೊಟ್ಟಿ ಇದೆ. ಸ್ಮಾರ್ಟ್ ಗಿರಿ ನೋಡ್ಬಿಟ್ಟು ಸಪ್ತಗಿರಿ ಅಂತ ಹೋಗಿದ್ದೀವಿ. ಸೊ ನಾವು ಇಲ್ಲಿಂದ ಏನು ತೊಗೊಂಡಿಲ್ಲ, ಅದೊಂದು ಸ್ಪ್ರೌಟ್ಸ್ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಮಳೆ ಬರೋ ಥರ ಆಗಿದೆ ಗಾಯ್ಸ್. ಗಾಡಿ ಎಲ್ಲಿದೆ? ಸೊ ಗಾಯ್ಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ. ಇವಾಗ ನಾವು ಲಿಕ್ಕಿದವ್ರ ಮನೆಗೆ ಬಂದ್ವಿ. ಮಳೆ ಬಂದಿದ್ವಿ ಅಲ್ಲಿ ನೋಡಿ, ಮಳೆ ಬಂದಿದೆ, ಫುಲ್ ನೆಂದೋಗ್ಬಿಟ್ಟಿದೆ. ಆ್ಯಂಡ್ ಅವಳು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಕಾಣಿಸ್ತಿದೆಯಾ ಇಲ್ಲ? ಸರ್ಪ್ರೈಸ್ ಮಾಡೋಣ ಗೈಸ್ ಅಂತ ಕರೆದಿದ್ರು. ಅಯ್ಯೋ ಹಾಯ್ ಆಂಟಿ. ಸೊ ಗೈಸ್ ನಾವು ಇವಾಗ ಆಲೂ ಫ್ರೈ ಮಾಡ್ತಾ ಇದ್ದೀವಿ. ಫಸ್ಟ್ ಏನು ಮಾಡಬೇಕು? ಯಾ ಪೀಲ್ ಮಾಡೋಕ್ಕೆ. ವಿಚ್ ಡೋಂಟ್ ನೋ. ಫಸ್ಟ್ ಪೀಲ್ ಮಾಡಬೇಕು. ಶೆಫ್ ಇವಳು, ಶೆಫ್ ಅಲ್ಲ ಗೈಸ್, ಶೆಫ್ ಅಂತ ಇವಳು. ಶೆಫ್ ಇಲ್ಲ ಅವಳಿಗೆ ಪ್ರೊನೌನ್ಸ್ ಮಾಡೋದು. ಅವಳು ಬಂದೇ ಹೊರಟ್ಲ, ಅವಳೇ ಬಂದು ಬಿಟ್ಟು. ಅಷ್ಟೇ ಆಗಲ್ವಾ? ಇಲ್ಲ ಬೇಕಿದ್ದು ಅದಕ್ಕೆಲ್ಲ ಅದು ಹೋಗ್ಬಿಡ್ತಂಗೆ ಜಾಸ್ತಿ ಬೇಕದು. ಇನ್ನು ಮಾಡಿದ್ರು ಓದಗಲ್ಲ. ಎಷ್ಟೇ 6 ಗಂಟೆ. ಏನು ಅಡುಗೆ ಮಾಡ್ತಾಳೆ ಗೈಸ್? ತೊಳಿಬೇಕಂತ ಕೇಳ್ತಾ ಇದ್ದಾಳೆ. ತೊಳಿಬೇಕಂತ ಕೇಳ್ತಾಳೆ. ಎಂತ ಅಡುಗೆ ಮಾಡ್ತಾಳೆ ಇವಳು ಅಂತ. ಸುಮ್ಮನೆ ಇರು, ಏನು ಇವಾಗ ನನ್ನ ಇದು ಮಾಡ್ತಿರೋದು. ಯಾ ದ ಮ್ಯಾಸಿವ್ ಲೀಡರ್ ಇಸ್ ಬ್ಯಾಕ್. ದ ಮ್ಯಾಸಿವ್ ಲೀಡರ್. ಬೆಟರ್ ಐಡಿಯಾ. ಮದುವೆ ಅಡುಗೆ ಯಾಕೆ ಹೇಳಿ? ನಮ್ಮ ಲಕ್ಷ್ಯ ಅವ್ರು ಮಾಡ್ತವ್ರೆ ಅಂದರೆ. ಸೊ
ಸ್ವಲ್ಪ ಹ್ಯೂಜ್ ಆಗಿ ಮಾಡ್ಬೇಕಲ್ಲ. ಇವಾಗ ಎಲ್ಲ ವಾಶ್ ಮಾಡಿದ್ದಾಳೆ. ನೋಡಿ 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 ಆಂಟಿ ನನ್ನ ಹತ್ರ ಇದೆ. ಮ್ಯಾಮ್ಸ್ ಆರ್ ಕುಕಿಂಗ್ ಐಸ್ ಮೀ ಚಿಲ್ಲಿಂಗ್ ದ ಮಾಸ್ಟರ್ ಚೆಫ್ ಆಫ್ ಜಪಾನ್. ಇವಳೆ ಚಪ್ಪಲ್ಲಿ ಮಾಸ್ಟರ್ ಶೆಫ್ ಆಕ್ಚುಲಿ ಅದು ಸಿ ಬಟ್ ಬಟ್ ನಂಗೆ ಅದು ಬರೋಲ್ಲ ಮಾಡಕ್ಕೆ. ಮಾಸ್ಟರ್ ಶೆಫ್ ಇಸ್ ಚೇಂಜ್. ಫಸ್ಟ್ ಹಿಂಗೆ ಹಚ್ಕೊಬೇಕು ತೋರಿಸ್ತಾರೆ ನೋಡಿ, ತೋರಿಸ್ ಹಿಂಗೆ. ಅದು ನಾರ್ಮಲ್ ಇದು ಫಿಂಗರ್ ಚಿಪ್ಸ್ ಕಟ್ ಮಾಡ್ದಂಗೆ. ಓ ಹಂಗೇನೆ ಹಿಂಗೆ ಮಾಡ್ಕೋತಿಯಲ್ಲ, ಎಲ್ಲ ಹಂಗೆ ಮಾಡ್ಕೊಂಡು ಹಿಂಗೆ ಮಾಡು, ಬರುತ್ತೆ. ಹಿಂಗೆ ಐ ಟೋಟಲಿ ಗೆಟ್ ಹಿಂಗೆ 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 ಅಡುಗೆ ಮಾಡ್ತೀಯ ಮನೇಲಿ? ಏನು ಬರುತ್ತೋ ಏನೋ. ಅದಕ್ಕೆ ಕುಕ್ಕರ್ ಬ್ಲಾಸ್ಟ್ ಆಗಿರೋದು. ನೀನು ಸಾಂಬಾರ್ಗೆ ಹಾಕ್ಬೇಕಾದ್ರೆ ಕ್ಯೂಬ್ಸ್ ತರ ದೊಡ್ಡ ದೊಡ್ಡ ಏನ್ ಗೊತ್ತಿಲ್ಲ ಏನಿಲ್ಲ ಅದೇ ಸ್ಟೆಪ್ ಸ್ಟೆಪ್ ಒಬ್ರು ಸಿಪ್ಪೆ ಅವಾಗ ಹೇಳ್ದೆ ಚೆಕ್ ಒಬ್ರು ಸಿಪ್ಪೆ ಸುಲಿಯೋರು, ಇಬ್ರು ಡೈಸ್ ಮಾಡೋರು. ಪಾಪ ಅವಳಿಗೆ ಸಾಕೊಂಡು ನಾನು ಏನೆಲ್ಲ ಸಪ್ತಗಿರಿ ಕೇಟರರ್ಸ್. ಓಕೆ ಹಾಂ, ಸ್ಪೀಕ್ ಅಪ್. ಫಾರ್ಮಲ್ಸ್ ಹಾಕೊಂಡು ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ತಾರೆ ನೋಡಿ. ಇದು ರೇಷ್ಮೆ ಸೀರೆ ಒಂದು ಮರ್ಯಾದೆ ಫಾರ್ಮಲ್ಸ್ ಹಾಕೊಂಡು ಕಾಲೇಜಲ್ಲಿ ಇವತ್ತು ಹಾಕೊಂಡ್ ಬಂದವ್ರೆ ಅಂದ್ರೆ ಏನೋ ಒಂದು ಐತೆ ಕಾಲೇಜಲ್ಲಿ ಅಂತ ಅರ್ಥ. ರೇಷ್ಮೆ ಸೀರೆ ಇಲ್ಲ ಅಂದ್ರೆ ಅಡುಗೆ ಮಾಡಕ್ಕೆ ಗೈಸ್ ಇವಾಗ ಕಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಸ್ಟೆಪ್ ಡೂಯಿಂಗ್ ನಾವು ಬೈ We want stove free, so 5 minutes we wait. ಆಂಟಿ ಇಸ್ ಪ್ರಿಪೇರಿಂಗ್ ಸ್ವೀಟ್ ಗೈಸ್. ಗೈಸ್ ಗೆಸ್ ವಾಟ್ ಯಾರಿದು? ಟಂಟಡಾ ಬ್ಯೂಟಿಫುಲ್ ಲೇಡಿ. ಲವ್ ಐ ಲವ್ ಯು. ಯಾವಾಗ ಗೋಪುರ ನೋಡಿ ಅಲ್ಲಿ. you're good girl right? ಕಟ್ ಮಾಡಿ ಹಂಗೆ ಬಿಟ್ಬಿಡ್ತೀವಿ guys. ಇದು ಉಪ್ಪು ಬರ್ತಾ ಇದೆ ಎಣ್ಣೆ. ಹಂಗಂದ್ರೆ ಆಂಟಿ ಏನು ತೊಂದರೆ ಆಗಿದೆ ಅದಕ್ಕೆ? ಏನಪ್ಪ ಆಲೂಗಡ್ಡೆ ಇದೆ ನಮ್ಮ ಪ್ರಾಬ್ಲಮ್. ನಾನೇನು ಎಣ್ಣೆ ಕಡಿಮೆನೇ ಹಾಕಿದ್ದೀನಿ. ಏನಾಯ್ತಾ ಅಂದೆ ಏಸ್ತಲ್ಲ ಇಕ್ಕಡಿಗೆ ನಾವು ಪೊಂಗೊಚ್ಚು. ಈಗ ನಿಮ್ಮ ತೋಟಲ್ಲಿ ಸಿಕ್ಕರೆ ಸಾಕಂದ್ರೆ ಹೇಳ್ಕೊತಾರೆ. ಈಗಲೇ ಖಾಲಿ ಮಾಡೋದಲ್ಲ ಮ್ಯಾಮ್. ನಾವು ಹಂಗೆ ಮ್ಯಾಮ್ ನೀವು ಇಬ್ರು ಇದ್ದೀರಲ್ಲ, ಅಲ್ಲಿ ನೋಡಿ ಎಂತ ಆಗಿದ್ದಾರೆ ಸುಮಾರು ಆಗಿರೋದ. ನಾನು ಹೋಗಿ ಕೊನೆಗೆ ನಗ್ಬೇಡಿ ಪ್ಲೀಸ್. ಅಲ್ಲಿ ನೋಡಿ ಅಂತ ಹೆಂಗ್ ತಿಂತಾರೆ ಅಡುಗೆ ಮಾಡಲ್ಲ ಗೈಸ್ ಇವಳು. ಸೊ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಾಡೋಣ ಅಂದ್ಕೊಂಡು ಕುಕ್ಕರ್ ನೋಡಿದಾಗೆಲ್ಲ ಭಯ ಆಗ್ತಿದೆ ಕಣೆ ಇವಾಗ ಯಾಕೋ ನಿಜವಾಗ್ಲೂ. ಯಾಕಂದರೆ ನಮ್ಮಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ಶಿ ಮೇಡ್ ಇಟ್. ಕಳ್ಳು ಬೆಕ್ಕು ಅಂದರೆ ನಮ್ಮ ಈ ಮನೇಲಿ ಇವಾಗ ಕಳ್ಳು ಬೆಕ್ಕು ಇಷ್ಟ ಹಾಕು ಇನ್ನೊಂದು ಸ್ವಲ್ಪ. I got it. We do this, okay? ಹಾಕ್ಬಿಡ್ರಿ ನಂಗೆ ಹಾಕಕ್ ಬರಲ್ಲ. ಎಣ್ಣೆ ನಂಗೆ ಹಾಕಕ್ ಬರಲ್ಲ. ಮೊನ್ನೆ ಮಾಡು. ದ ಮಾಸ್ಟರ್ ಹೇಳ್ಬಿಡಿ, ನೀವೇ ಹೇಳ್ಬಿಡಿ ಪ್ಲೀಸ್. ನನ್ನ ವಿಡಿಯೋ ಮಾಡಬೇಡ. ಹಿಂಗೆ ಅಂದವ್ರದ್ದೇ ಮಾಡಬೇಕು ನಾವು. ಸ್ವಲ್ಪನೇ ಇವರು ತಿನ್ನೋರು ಪಾಪ, ಅವರು ಮಾಡೋರು. ಅದು ಹೊಟ್ಟೆ ಇದಾಗುತ್ತೆ ಕಣೆ. ಇವಾಗ ನಾವು
ನಮ್ಮ ಗಿಫ್ಟನ್ನು ಅಲ್ಲ ಏನಿದೆ ಸರ್ಪ್ರೈಸನ್ನು ಸರ್ಪ್ರೈಸ್ ಮಾಡೋಣ. ಸೊ ಗೈಸ್ ನೀವು ಪೋರ್ಟ್ರೇಟ್ ಅಂತ ಗೆಸ್ ಮಾಡಿದ್ರಿ, ಬಟ್ ಯಾವ ಪೋರ್ಟ್ರೇಟ್ ಇರ್ಬೋದು? ಲೈಕ್ ಈ ಫೋಟೋನ ಅಂದರೆ ನಂಗೆ ಅಷ್ಟೊಂದು ಎರಡು ಸತಿ ಬಿಡಿಸೋ ಅಷ್ಟು ಇದು ಲೇಟ್ರಿ ಹೇಳಿ ಹೆಂಗೆ. ಸೊ ಗೆಸ್ ವಾಟ್, ನಾನು ಯಾವ್ದು ಬಿಡಿಸಿರ್ಬೋದು? ಫಿಕ್ಸಾ 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 ಮೇಲೆ ಹಂಗೆ ಇತ್ತು, ಹಿಂಗೆ ತಗೊಂಡು ನೈಸಾ? ಇಷ್ಟ ಆಯ್ತಾ? ಹೌದು, ನಾನು ಅದೇ ಬಿಚ್ಕೊಳ್ತಿಲ್ಲ. ಇದನ್ನೇನು, ಇದು ಲಕ್ಷ್ಮಿ, ಇದು ಲಕ್ಷ್ಯ. ಗೈಸ್ ಬ್ಯಾಕ್ಗ್ರೌಂಡ್ಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಹೆಂಗಿದೆ ಹೇಳಿ, ಕಮೆಂಟ್ ಮಾಡಿ. ಎಸ್ ಗೈಸ್ ಪ್ಲೀಸ್, ಐ ಲೈಕ್ ದಿಸ್ ಆ್ಯಕ್ಚುಲಿ. ನಂಬರ್ 1 ಗೈಸ್, ಪಕ್ಕ ಸುರಿ. ಹೊಟ್ಟೆ ತುಂಬಿಸ್ಕೊಂತೀವಿ ಕಣೆ. ಚಾಕು ದೋಸೆ ಏನು ಚಾಕು? ಹಿಡ್ಕೋ. ನೈಸ್. ಚಚ ಚಚ ಚಚ. ಇವಾಗ ಅವರು ಇದನ್ನೇನೆ ನೀನು ಚಾಕು ನಿಂಗೆ ಇಟ್ಕೊಂಡು ಕಟ್ ಮಾಡೋದ? ಹಿಂಗೆ ಇಲ್ಲಿರುತ್ತೆ ಶಾರ್ಪ್ ಎಡ್ಜ್. ಕರೆಕ್ಟ್. ಪೋಸ್ಟ್ ರಾಣಿ. ವಿ ಆರ್ ಶಿ ಇಸ್ ನಾಟ್ ಲೈಕ್ ದ್ಯಾಟ್. ಓಕೆ ಫೈನ್, ಬಟ್ ನಾವು ಸ್ವಲ್ಪ ಝಾರಾ ಪೋಸ್. ಗಿವ್ ಮಿ ಅ ಝಾರಾ ಪೋಸ್. ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ. ನಾರ್ತು ನನ್ನ ಫೋನ್ ಕಾಣಿಸೋಲ್ತು ಅಂತ. ನಾರ್ತ್ ಲ್ಯಾಂಗ್ವೇಜ್. ಬಿಡ್ರ ಇವರ ಮೈ ಫೇವ್ರೆಟ್. ಇನ್ನೊಂದು ಸ್ವಲ್ಪ ಸಾಕು ಮ್ಯಾಮ್. ಹೀರೋಯಿನ್. ಹೂ ಇಸ್ ದ ಹೀರೋಯಿನ್ ಕೇಳಿಸ್ಲಿಲ್ಲ ಆ್ಯಕ್ಚುಲಿ. ಸೊಪ್ಸಾರು. ನೈಸ್. ನಾವೇನು ತಿಂತೀವಿ? ತಿನ್ನೋದೇ ನೋಡ್ತಾರೆ ಕೈಸ್ ಮಳೆ ಜೋರಾಗಿ ಬರ್ತಾ ಇದೆ. ಡಿಫ್ರೆನ್ಸ್ ಮಳೆ ಬರೋದು ಗೊತ್ತಾಗ್ತಿದ್ಯಾ? ಮಳೆ ಬರ್ತಿದೆ, ಆದರೆ ನಾನು ಕಾಲೇಜ್ ಹೋಗ್ಲೇಬೇಕಾಗಿದೆ. ತುಂಬಾ ಇಂಪಾರ್ಟೆಂಟ್ ಕಾಯಿಸೋದು. ಓ ಮೈ ಗಾಡ್, ಮಳೆ ತುಂಬಾ ಜೋರಾಗಿದೆ. ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿ. ಇಲ್ಲ ಕಿಶೋರ್ ಮೆಸೇಜ್ ಹಾಕೋ ನಂಗೆ ಬಾ ಅಂತ. ಕಿಶೋರ್ ಈ ಅವತಾರ ಐ ವಿಲ್ ಬಿ ಇನ್ ಬಿ ಬ್ಲಾಕ್. ಅಲ್ಲಿ ಒಬ್ಳೇ ಹೋಗ್ಬಿಟ್ಲು ನೋಡಿ ಗೈಸ್, ಮಳೆ ಬರ್ತಿದೆ. ಹೌ ಇಸ್ ದಿಸ್ ಗೈಸ್? ವಾಪಸ್ ನಾನು ಬರ್ಬೇಕು ಇಲ್ಲಿಗೇನೆ. 4:15 ಹೋಗಿ ನಾನು ನೋಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಂತ. ಸೊ ಮಳೆಯಲ್ಲಿ ನೆನೆದು ಹೋಗುತ್ತಿರುವ ಅಮ್ಮ ಅಲ್ಲಿ ನೋಡೆ ಮಳೆ ಇದೆ, ನಿಂತಿಲ್ಲ. ನಾನು ರೇಗಿಸ್ತಾ ಇದ್ದಾರೆ ಗೈಸ್ ಇವರು. ರಾಣಿ ಲಕ್ಷ್ಮಿ ಬಾಯ್. ಫುಲ್ ಮಳೆ ಬರ್ತಿದೆ. ಆದರೆ ಮಳೆ ಲೈಕ್ 50-50 ಬರುತ್ತೆ ಹೋಗುತ್ತೆ, ನಿಂತೋಗುತ್ತೆ, ಬರುತ್ತೆ ನಿಂತೋಗುತ್ತೆ. ಬಟ್ ಆದರೆ ನಾನು ಇವಾಗ ಬರ್ತಾ ಇದೆ ನೋಡಿ. ಓ ಅಲ್ಲಿ ಆ ಕಡೆ ಚೆನ್ನಾಗಿದೆಯಲ್ಲ ನೋಡು ಮಳೆ ಸ್ಮೆಲ್. ಮನೆಗೆ ಬಂದಿರ್ತಿದ್ದೆ. ಅಮ್ಮ ಕಾಳಿ ಇವರಾಡ ಬ್ಲಾಗ್ ಮಾಡಿ ಇವಾಗ ನಾವೆಲ್ಲ ಒಟ್ಟಿಗೆ ಬರ್ತಾ ಇದ್ದೀವಿ ಲೈನಲ್ಲಿ. ಹೌದು, ಮಳೆ ಜೋರಾಗಿದೆ ಗೈಸ್. ಮಳೆಯಲ್ಲಿ ನೆಂದ ನಾವು ಸಾರಿ ಗೈಸ್, ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡ್ಬಿಟ್ಟಿದ್ದೀವಿ. ಬಾಯ್ ಗೈಸ್.
ಸೊ ದೆನ್ ಎಲ್ಲ ನೋಡಿದ್ರು ಅನಿಸುತ್ತೆ. ಸೊ ಅವ್ರು ಇವಾಗ ನಾನು ಡ್ರಾಪ್ ಮಾಡಿ ಅವ್ರ ಮನೆಗೆ ಹೋಗಿದ್ದಾರೆ. ಸೊ ದೆನ್ ನಾನು ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗಬೇಕು. ಏನೇನು ಕತೆ ಏನೇನು ಮಾಡ್ತಾಯಿದ್ದೀನಿ ಏನಿದು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.